ಭಾರತ ಹಾಗೂ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದರೆ ಅದು ಮುಖೇಶ್ ಅಂಬಾನಿಯ. ಸದ್ಯ ಮುಂಬೈನಲ್ಲಿ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿಯ ದಂಪತಿಯ ಕಿರಿಯ ಮಗ ಅನಂತ್ ಅಂಬಾನಿಯ ಮದುವೆ ಸಂಭ್ರಮ ಮನೆ ಮಾಡಿದೆ. ಅಂತಾರಾಷ್ಟ್ರೀಯ ಸೆಲೆಬ್ರಿಟಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಈ ಗ್ರ್ಯಾಂಡ್ ವೆಡ್ಡಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ಬಾಲಿವುಡ್ ಸೆಲೆಬ್ರಿಟಿಗಳಂತೂ ಅಂಬಾನಿ ಮನೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸ್ಟೈಲಿಶ್ ಧರಿಸುಗಳ ಮೂಲಕ ಮದುವೆ ಮನೆಯ ಕಳೆಯನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ. ಅನಂತ್ ಅಂಬಾನಿ, ರಾಧಿಕಾ ಮದುವೆಗೆ ಕೋಟಿ ಕೋಟಿ ಹಣವನ್ನ ನೀರಿನಂತೆ ಖರ್ಚು ಮಾಡಲಾಗ್ತಾ ಇದೆ. ವಧುವರರ ಡ್ರೆಸ್, ಆಭರಣಗಳು ಅತಿ ದುಬಾರಿಯಾಗಿದೆ. ಡೆಕೋರೇಷನ್, ಫುಡ್, ಮ್ಯೂಸಿಕ್, ನೈಟ್ ಎಂದು ಲೆಕ್ಕವಿಲ್ಲದಷ್ಟು ಕೋಟಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ಈ ಅದ್ದೂರಿ ವಿವಾಹಕ್ಕೆ ವಿಶ್ವದ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಇಡೀ ವಿಶ್ವವೇ ಈ ಅದ್ದೂರಿ ಮದುವೆ ಕಂಡು ಬೆರಗಾಗಿದ್ದಾರೆ. ಹಲವು ಕಾರಣಕ್ಕೆ ಈ ವಿವಾಹ ಸಮಾರಂಭ ಸುದ್ದಿ ಆಗ್ತಲೇ ಇದೆ. ಅದ್ದೂರಿತನ ಸೇರಿ ವಧುವರರು ನೀತಾ ಅಂಬಾನಿ, ಮುಖೇಶ್ ಅಂಬಾನಿಯ ಐಷಾರಾಮಿ ವಸ್ತುಗಳು, ಕೋಟಿ ಕೋಟಿ ಬೆಲೆ ಬಾಳುವಂತ ಆಭರಣ ನೋಡಿ ಜನರು ಅಚ್ಚರಿಗೆ ಒಳಗಾಗಿದ್ದಾರೆ. ಇದಲ್ಲದೆ ನಡುವೆ ನೀತಾ ಅಂಬಾನಿ ನಿನ್ನೆ ಪುತ್ರನ ವಿವಾಹ ಸಮಾರಂಭಕ್ಕೆ ಆಗಮಿಸುವ ಹೊತ್ತಿನಲ್ಲಿ ತಮ್ಮ ಮುಂಬೈ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ಗೆ ಆಗಮಿಸ್ತಾ ಇದ್ದಂತೆ ಅವರು ಸಾಂಪ್ರದಾಯಿಕ ರಾಮನ್ ಡಿವೋ ದೀಪವನ್ನು ಹಿಡಿದುಕೊಂಡು ಕಾಣಿಸಿಕೊಂಡಿದ್ರು. ಆದರೆ ಅವರ ಕೈಯಲ್ಲಿ ಈ ರಾಮನ್ ಡಿವೋ ನೋಡಿದ ಮಂದಿ ಇದೇನು ಚಿನ್ನದ ಆಭರಣದಂತೆ ಕಾಣುತ್ತಿದೆ ಎಂದು ತಲೆಕೆಡಿಸಿಕೊಂಡಿದ್ದಾರೆ. ಈ ರಾಮನ್ ಡಿವೋ ದೀಪ ಅಂದರೆ ಏನು? ಇದನ್ನು ಯಾಕೆ ನೀತಾ ಅಂಬಾನಿ ಅವರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನೀವೇನು ನಮ್ಮ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗುಜರಾತಿನಲ್ಲಿ ವಿವಾಹ ಮಹತ್ವದ ಭಾಗವಾದ ರಾಮನ್ ಡಿವೋವನ್ನು ವರನ ತಾಯಿ ಹೊತ್ತು ತರಬೇಕಂತೆ. ಅಂಧಕಾರವನ್ನು ಹೋಗಲಾಡಿಸಲು ಮತ್ತು ದಂಪತಿಗಳಿಗೆ ಆಶೀರ್ವಾದವನ್ನು ನೀಡಲು ಇದು ಮಂಗಳಕರ ಬೆಳಕು ಎಂಬ ಸಂಪ್ರದಾಯವಿದೆಯಂತೆ. ನೀತಾ ಅಂಬಾನಿ ಈ ಸಂಪ್ರದಾಯವನ್ನು ಅನುಸರಿಸ್ತಾ ಇರುವುದು ಇದೇ ಮೊದಲಲ್ಲ. ಆಕೆ ತನ್ನ ಹಿರಿಯ ಮಗ ಆಕಾಶ್ನ ಮದುವೆಯಲ್ಲಿ ಕೂಡ ರಾಮನ್ ಡಿವೋವನ್ನು ಹೊತ್ತೊಯ್ದಿದ್ರು. ಈ ಸಂಪ್ರದಾಯ ಗುಜರಾತಿನ ವಿವಾಹದಲ್ಲಿ ಸಾಮಾನ್ಯವಾಗಿರುವಂಥದ್ದು. ಆದರೆ ನೀತಾ ಅಂಬಾನಿ ಹಿಡಿದು ಬಂದ ಈ ದೀಪವು ಚಿನ್ನದಿಂದ ಮಾಡಿದ್ದ ದೀಪವೇ ಎಂಬ ಅನುಮಾನ ಸಹ ಮೂಡಿದೆ. ಏಕೆಂದರೆ ಇದು ಗಣೇಶನ ವಿಗ್ರಹ ಹೊಂದಿದ್ದ ಈ ರಾಮನ್ ಡಿವೋ ಚಿನ್ನದಂತೆ ಹೊಳೆಯುತ್ತಿತ್ತು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.